ఎక్కుతాడు కదా అంట్లో దుబ్బుకొని ఎక్కెక్కిందా మనమా ಎಲ್ಲಾರು ಕೇಳುತ್ತಾ ಎಲ್ಲಾರಿಗೂ ನಮಸ್ಕಾರ. ಕನ್ನಡಿಗ ನನ್ನ ನಾಡು ನೋಡಿ ನನ್ನ ಸಂಪ್ರದಾಯನ ಫಾಲೋ ಮಾಡೋಣ. ಕಿಲ್ಲಿಂಗ್ ಡೇ, ಕಿಸಿಂಗ್ ಡೇ, ಲವರ್ ಡೇ, ಮೆಂಟ್ರುಗುಟ್ಟಿ ಹಬ್ಬ ಎಲ್ಲ ಆಚರಿಸೋಣ. ಏನು ದೀಪಾವಳಿ, ಸಂಕ್ರಾಂತಿ, ದಸರಾ, ಉಗಾದಿ, ಬೇವು ಬೆಲ್ಲ ತಿಂದು ತಂದೆ ತಾಯಿ ಕಾಲು ಬಿದ್ದು ಕಷ್ಟ ಸುಖ ಎರಡೂ ಬೇಕಂತ ಬೇವು ಬೆಲ್ಲ ತಿಂದು ನಮ್ಮ ದೇಶ ಸಂಸ್ಕೃತಿನ ಫಾಲೋ ಮಾಡೋಣ. ನಾನು ಎಲ್ಲ ಓದ್ಕೊಂಡು ಇದ್ ಮನೆಗೆ ಹಾಕ್ಲಕ್ಕಾಯಿರಿ, ದುಬೈಗೆ ಹೋಗಿ ಒಂಟೆ ಮೇಯಿಸ್ಬೇಡ್ರಿ. ನಿಮ್ ಮುಂದೆ ನಿಂತಿರೋದು ಏನು ದೊಡ್ಡ ಚಾಂಪಿಯನ್ ಏನಲ್ಲ, ಒಂದ್ 3 ಗಿನ್ನಿಸ್, 9 ಟೈಮ್ ವರ್ಲ್ಡ್ ಚಾಂಪಿಯನ್ ಹೊಡೆದ್ರು ಅಷ್ಟೇ. ಸ್ವಲ್ಪ ಕೈ ಕಾಲ ಮುರಿದೋಯ್ತೆ, ರಾಡ್ ಹಾಕೊಂಡಿನಿ. ಭಾನುವಾರ ಒಂದು ದಿವಸ ನಮ್ ಚಿತ್ರದುರ್ಗ ಟೂರಿಸ್ಟ್ಗೋಸ್ಕರ ಶೋ ಮಾಡ್ತೀನಿ. ಈಗ ಇದನ್ನ ಹತ್ತಿ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಯಾರೋ ಹತ್ತಿ ಇಳಿತ ಅನ್ಕೋಬೇಡಿ. ಇಲ್ಲಿ ನಾನಲ್ಲ, ನಾನು ಸತ್ತೋಯ್ರೆ ಹೆಣ ತಾಯಕ್ಕೆ ಪ್ರಾಣ ಬಿಡೋನು, ಬದುಕಿರ ನಿಮಗೋಸ್ಕರ ಏನೆಲ್ಲ ಮಾಡಬಲ್ಲೆ ಅಲ್ವಾ. ನಾನೊಬ್ಬ ರೆಸ್ಕ್ಯೂ ಬಾಯ್. ಹಂಗಾಗಿ ಸುಮ್ಮನೆ ನಿಮ್ ಖುಷಿಗೆ ಒಂದ್ಸರಿ, ಸುಮ್ಮನೆ ಒಂದ್ ಸಾಂಪಳಗ ಒಂದ್ಸರಿ ಹತ್ತೀನಿ. ಪಿಕ್ಚರ್ ಆಕ್ಟ್ರೆಸ್ನೆಲ್ಲ ಫಾಲೋ ಮಾಡಕ್ ಹೋಗ್ಬೇಡಿ, ದೇಶಕ್ಕೆ ಏನು ಕೊಡುಗೆ ಇಲ್ಲ ಅವರಿಂದ. ನಮಗೋಸ್ಕರ ಭಿಕ್ಷೆ ಬಡದು ತಾಯಿ ತಂದೆ ಮಾತ್ರ, ಅವ್ರನ್ನ ಫಾಲೋ ಮಾಡಿ. ಆಯ್ತಾ? ರೆಡಿನಾ? ಹತ್ಬೋದ ಈಗ ನಾನು? ದಯವಿಟ್ಟು ಏನೇ ತಿಂದ್ರು ಕೇಳಿ, ಒಂದೇ ಒಂದು ಲಾಸ್ಟ್ ರಿಕ್ವೆಸ್ಟ್, ದಯವಿಟ್ಟು ಏನೇ ತಿಂದ್ರು ಡಸ್ಟ್ಬಿನ್ಗೆ ಹಾಕಿ. ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ಬೇಡಿ. ಬುದ್ಧಿ ಇಲ್ದವ್ರು ಬಿಸಾಕಿದ್ರೆ, ಬುದ್ಧಿ ಇರೋರು ತೆಗೆದಾಕಿ. ಪಬ್ಲಿಕ್ ಅಲ್ಲಿ ಚಟ ಮಾಡೋನು, ಪಬ್ಲಿಕ್ ಅಲ್ಲಿ ಕಸ ಮಾಡೋನು, ಇಬ್ರು ದೇಶದ್ರೋಹಿಗಳು. ದೇಶಕ್ಕೆ ಬಾಂಬ್ ಹಾಕೋರು ಇವರೆಲ್ಲ ದೇಶದ್ರೋಹಿಗಳ. ದೇಶದ್ರೋಹ ಕೋಟೆನ ದುಡ್ಡಲ್ಲಿ ಕಟ್ಟಿರಲ್ಲ, ಒಗ್ಗಟ್ಟಲ್ಲಿ ಕಟ್ಟಿರ್ತಾರೆ. ನಾನು ನೀನು ಅನ್ಕೊಂಡು ಇವತ್ತು ಕಿತ್ತಾಕ್ಬಾರ್ದು. ನಾವು ಒಗ್ಗಟ್ಟಾಗ ಅದೀವಿ ಅಂತ ಇನ್ನೂ ಕೋಟ್ಯಾನುಗಟ್ಲೆ ವರ್ಷ ಉಳಿಸ್ಕೋಬೇಕು. ಕರ್ನಾಟಕದಲ್ಲಿ ಅದೀವಿ. ಫಸ್ಟ್ ಕನ್ನಡ ಮಾತಾಡ್ಬೇಕು. ಹಿಂದಿ ಇಂಗ್ಲಿಷ್ನವ್ರು ಏನು ಉಣ್ಣಕ್ ಊಟ ಕೊಡಲ್ಲ ನಮಗೆ. ಫಸ್ಟ್ ಕನ್ನಡ, ಆಮೇಲೆ ಬೇರೆ ಭಾಷೆ. ನನಗೆ ಇಂಗ್ಲಿಷ್ ಬರುತ್ತೆ ಅಂತ ಮಾತಾಡೋನು ವೇಟ್ ಬೇಡ, ಕನ್ನಡ ಬಿಟ್ಟು ಕೊಡಲ್ಲ ಅನ್ನೋ ಒಂದು ಮನಸ್ಸಾಕ್ಷಿ ಇರೋನು ಫಸ್ಟ್ ಕನ್ನಡ. ಅರ್ಥ? ಈಗ ಮೊನ್ನೆ ಇಂಗ್ಲೆಂಡ್ ಅಲ್ಲಿ ನೋಡಿದೆ ಒಂದು ಬುಕ್ ಅಲ್ಲಿ, ವರ್ಲ್ಡ್ ಅಲ್ಲಿ 4,500 ಲ್ಯಾಂಗ್ವೇಜ್ಗೆ ಕನ್ನಡಕ್ಕೆ 30ನೇ ಸ್ಥಾನ. 1262ನೇ ವರ್ಷದಲ್ಲಿ ಕನ್ನಡಕ್ಕೆ 6ನೇ ಸ್ಥಾನ. 1800 ಇಸ್ವಿಯಲ್ಲಿ ರಾಜ್ಯಪಾಲರು ಕನ್ನಡದಲ್ಲಿ ಬರೆದ್ರೆ ಮಾತ್ರ ಸ್ವೀಕಾರ ಮಾಡೋರು. ಇವತ್ತು ಕನ್ನಡ ಎಲ್ಲ ಹೋಗ್ಬಿಟ್ಟೈತೆ. ಸರಿಯಪ್ಪ, 2020 ಒಲಿಂಪಿಕ್ ಹೊಡಿತೀವ. ಹತ್ತಿ ನಾನು ಸ್ವಲ್ಪ ಮಕ್ಕಳನ್ನ ಸಾಕ್ತಾ ಇದ್ನಲ್ವಾ, ಹತ್ತಿ ಮೇಲೆ ಹೆಲ್ಪ್ ಮಾಡೋರು ಮಾಡ್ಬೋದು. ನಿಮಗೆ ಸ್ವಯಂ ಇಚ್ಛೆ, ದುಡ್ಡು ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಎಂದಿದ್ರು ಒಂದ್ ದಿವಸ ಸಾಯ್ತೀವಿ, ಎಲ್ಲ ಸೇರ್ಕೊಂಡು ಒಂದ್ ಇಡೀ ಮಣ್ಣಾಕಿ. ರಿಕ್ವೆಸ್ಟ್ ಆಯ್ತಾ? ಸರಿ. ಒಪ್ಪ, ನನಗಿನ ತಪ್ಪಾಯ್ತಲ್ಲ ಇದು. बोलो भारत माता की ನಾನು ಗಂಟೆ ಆದ್ರೂ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಸಂಗೊಳ್ಳಿ ರಾಯಣ್ಣ ಫಾಲೋ ಮಾಡೋಣ. ನಾನು ಗಾಂಧೀಜಿನೇ ಒಪ್ಕೊಂಡಲ್ಲ. ಇದು ಪಿಕ್ಚರ್ ಆಕ್ಟ್ರೆಸ್ ನಾವು ಗಾಂಧೀಜಿನ ಒಪ್ಕೊಂಡಲ್ಲ. 50 ವರ್ಷ ಬದುಕಲ್ಲ, 50 ವರ್ಷ ಬದುಕಿದ್ರೆ ಅದ್ರ ಮೇಲೆ ಗಾಂಧೀಜಿನ ಫಾಲೋ ಮಾಡಿದ್ವಿ. ಈತಲ್ವಾ ಪಕ್ಕ ಭಗತ್ ಸಿಂಗ್. ಈಗ ಸೇಮ್ ಟು ಯು. ಭಗತ್ ಸಿಂಗ್ ಅಂದ್ರೆ ಭಗತ್ ಚಾಕ್ ಪೌಡ್ರ್ ಕಾಲು ಕೈಯಲ್ಲಿ ಬೆವ್ರು ಬರಬಾರ್ದಂತ ಹಾಕೊಂಡ್ರು. ಯಾರು ಹೇಳ್ಬೇಡ ಮತ್ತ ಅವ್ರು ಹಚ್ಬಿಟ್ಟಾರ. ಒಂದ್ಪುರ ಹೇಳೋದು ಮಕ್ಕಳಿಗೆ ಓದ್ತಿದ್ರಿ. ಮತ್ತೆ ನಮ್ಮ ವಂಶ ನಾವು ತೋರಿಸ್ಬೇಕು. बोलो भारत माता की जय। बोलो भारत माता की राजगढ़
ಇಲ್ಲ 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 ಇದು ಕೆಳಗೆ ಮಾತು ಬಾಯಿಗಿಂದ ಭಾರತ್ ಮಾತಾ ಕಿ ಜೈ